ಬಿಡದಿ ಟೌನ್ಶಿಪ್ ವಿಚಾರ ಏನಿದೆ ಇದೀಗ ಆ ಒಂದು ವಿಚಾರ ಹೊಸ ತಿರುವನ್ನ ಪಡೆದುಕೊಳ್ತಾ ಇದೆ. ಸಿಎಂಗೆ ಚರ್ಚೆಗೆ ಬನ್ನಿ ಅಂತ ಹೇಳಿ ಕುಮಾರಸ್ವಾಮಿ ಪತ್ರವನ್ನ ಬರೆದಿದ್ದಾರೆ. ಸಿಎಂ ಡಿಕೆ ಶಿವಕುಮಾರ್ ಇನ್ನೂ ಕೂಡ ಉತ್ತರವನ್ನ ಕೊಟ್ಟಿಲ್ಲ ಅಂತ ಹೇಳಿ ಎಚ್.ಡಿ. ಕುಮಾರಸ್ವಾಮಿ ರಿಯಾಕ್ಟ್ ಮಾಡಿದ್ದಾರೆ. ನಾಳೆ ಮಧ್ಯಾಹ್ನದವರೆಗೂ ಕೂಡ ಭೈರಮಂಗಲದಲ್ಲಿ ನಾನು ಕಾಯ್ತಾ ಇರ್ತೇನೆ. ಟೌನ್ಶಿಪ್ ವಿಚಾರಕ್ಕೆ ರೈತರನ್ನ ಬೆದರಿಸಿದ್ರೆ ಸರಿ ಇರೋದಿಲ್ಲ ಅಂತ ಹೇಳಿ ಎಚ್.ಡಿ. ಕುಮಾರಸ್ವಾಮಿ ಬೆದರಿಕೆಗೆಲ್ಲ ಬಗ್ಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇದರಲ್ಲಿ ನನ್ನ ವೈಯಕ್ತಿಕ ಹಿತಾಸಕ್ತಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಕುಮಾರಣ್ಣ. ಸಿಎಂ ಭೈರಮಂಗಲ ಚರ್ಚೆಗೆ ಹೋದಾಗ ಗಲಾಟೆಯಾದ್ರೆ ಯಾರ್ ಹೊಣೆ ಅನ್ನುವಂತಹ ಪ್ರಶ್ನೆಗಳು ಈಗ ಕಾಡ್ತಾ ಇದೆ. ಈ ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೈತರು ಒಂದ್ ಕಡೆ ಪ್ರತಿಭಟನೆಯನ್ನ ಮುಂದುವರಿಸ್ತಾ ಇದ್ದಾರೆ. ನಾವು ನಮ್ಮ ಭೂಮಿಯನ್ನ ಬಿಟ್ಟು ಕೊಡೋದಿಲ್ಲ, ನಮ್ಮ ಪ್ರಾಣವನ್ನ ಬೇಕಾದ್ರೂ ನಾವು ಬಿಡೋದಕ್ಕೆ ಸಿದ್ಧರಾಗಿದ್ದೇವೆ ಅನ್ನುವಂತಹ ಮಾತುಗಳನ್ನ ಆಡ್ತಾ ಇದ್ದಾರೆ. ಕೆಲವೊಂದಿಷ್ಟು ರೈತರು ನಾವು ಭೂಮಿಯನ್ನ ಕೊಡೋದಕ್ಕೆ ಸಿದ್ಧರಿದ್ದೇವೆ, ಕಾರಣ ಈಗಾಗಲೇ ಒಂದಷ್ಟು ಸಾಲ ಸೋಲ ಆಗಿದೆ, ಈ ಜಾಗವನ್ನ ನಾವು ಮಾರ್ಕೊಂಡ್ರೆ ಈ ಸಾಲದ ಹೊರೆ ಏನಿದೆ ಅದರಿಂದ ಮುಕ್ತವಾಗ್ತೀವಿ ಅಂತ ಕೂಡ ಕೆಲವರು ಹೇಳ್ತಾ ಇದ್ದಾರೆ. ಸೊ ಈಗಾಗಲೇ ಒಮ್ಮೆ ನಿಖಿಲ್ ಕುಮಾರಸ್ವಾಮಿ ಅವರು ಖುದ್ದು ಭೇಟಿಯನ್ನ ಕೂಡ ಕೊಟ್ಟಿದ್ರು. ಅಲ್ಲಿ ಏನೆಲ್ಲ ಸಮಸ್ಯೆಗಳಾಗ್ತಾ ಇದೆ, ಎಷ್ಟು ಕುಂಟೆ ಜಾಗವನ್ನ ಈಗ ಸರ್ಕಾರ ಕಬಳಿಕೆ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನವನ್ನ ಪಡ್ತಾ ಇದೆ, ಮತ್ತೆ ಯಾವ ರೀತಿಯಾಗಿ ಫಲವತ್ತತೆಯಿಂದ ಕೂಡಿದೆ ಭೂಮಿ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುದ್ದಿಗೋಷ್ಠಿಯನ್ನ ಕೂಡ ನಡೆಸಿ ಒಂದಷ್ಟು ಮಾಹಿತಿಯನ್ನ ಹಂಚಿಕೊಳ್ಳುವಂತಹ ಕೆಲಸವನ್ನ ಕೂಡ ಮಾಡಿದ್ರು ನಿಖಿಲ್ ಕುಮಾರಸ್ವಾಮಿ. ಇದೀಗ ಕುಮಾರಸ್ವಾಮಿ ಅವರೇ ಅಖಾಡಕ್ಕೆ ಇಳಿತಾ ಇದ್ದಾರೆ. ಮತ್ತೆ ಸಿಎಂ ಡಿಕೆ ಶಿವಕುಮಾರ್ ಅವರಿಗೂ ಕೂಡ ಆಹ್ವಾನವನ್ನ ಕೂಡ ಕೊಟ್ಟಿದ್ದಾರೆ. ಈ ಆಹ್ವಾನದ ಬೆನ್ನಲ್ಲೇ ಸಿಎಂ ಇಲ್ಲಿವರೆಗೂ ಕೂಡ ಯಾವುದೇ ರೀತಿಯಾದಂತಹ ರಿಯಾಕ್ಷನ್ ಬಂದಿಲ್ಲ. ಎಚ್.ಡಿ. ಕುಮಾರಸ್ವಾಮಿ ಕುಟುಂಬದ ವಿರುದ್ಧ ಪೋಸ್ಟರ್ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಮಾಹಿತಿಯನ್ನ ನೀಡ್ತಾ ಹೋಗ್ತೀವಿ. ಆದ್ರೆ ಕುಮಾರಸ್ವಾಮಿ ಅವರು ಏನ್ ಹೇಳಿದ್ದಾರೆ ನೋಡ್ತಾ ಹೋಗೋಣ. ಉಪಯೋಗ ಬರೋದಿಲ್ಲ. ಪ್ರೀತಿಯಿಂದ ತಾವು ಮಾಡಬೇಕು ಕೆಲಸ ಏನೇ ಮಾಡಿದ್ರು. ನಾಳೆ ನಾನು ಏನು ಸಮಯ ಕೊಟ್ಟಿದ್ದೆ ರೈತರ ಜೊತೆಯಲ್ಲೇ ಕೂತು ಚರ್ಚೆ ಮಾಡೋಕ್ಕೆ ಹೋಗ್ತೀನಿ. ಬಂದರೆ ಅವರು ಬರ್ಬೋದು, ಹೇಳಿದ್ದೀನಿ, ರಿಕ್ವೆಸ್ಟ್ ಮಾಡಿದ್ದೀನಿ, ಬಂದರೆ ಒಳ್ಳೆಯದು. ಇದು ಸ್ಮೂತಾಗಿ ಆಗಬೇಕು. ನಿನ್ನೆಯಿಂದ ಕೆಲವರು ಒಂದು 15-20 ಜನ ಕೂರಿಸಿದ್ದಾರೆ. ಈಗ ಅವರು ಒಂದು ಕಡೆ ನಮಗೆ ಭೂಮಿ ನಾವು ಕೊಡ್ಲಿಕ್ಕೆ ತಯಾರಾಗಿದ್ದೇವೆ ಅಂತೇಳಿ ಅವರೊಂದು 20 ಜನ ಈಗೇನೋ ನೆನ್ನೆ ರಾತ್ರಿಯಿಂದ ಟೆಂಟ್ ಹಾಕೊಂಡವ್ರಿಗೆ ಅದ್ರ ಎದುರುಗಡೆನೆ. ಅದು ನನಗೆ ಗೊತ್ತಾಗ್ತದೆಲ್ಲ, ಅರ್ಥ ಆಗ್ತದೆ. ಇನ್ನು ಯಾವ ಕಾರಣಕ್ಕೋಸ್ಕರ ಇವೆಲ್ಲ ಒಳಗಡೆ ನಡೀತಿದೆ, ಅದರ ಬ್ಯಾಕ್ಗ್ರೌಂಡ್ ಏನು ಎಲ್ಲ ನಾನು ಅರ್ಥ ಮಾಡ್ಕೊಂಡಿದ್ದೀನಿ. ಇಲ್ಲಿ ನನ್ನ ಪ್ರಶ್ನೆ, ಇಲ್ಲಿ ಶಿವಕುಮಾರ್ ಅವರ ಈ ರಾಜ್ಯದ ಮುಖ್ಯಮಂತ್ರಿಗಳ ವಿರುದ್ಧ ನನ್ನ ಹೋರಾಟ ಅಲ್ಲ ಇದು. ಇಲ್ಲಿ ರೈತರು ಒಂದು ಬಾರಿ ನನ್ನ ಹತ್ರ ಬಂದು ರಿಕ್ವೆಸ್ಟ್ ಏನು ಮಾಡಿದ್ರು, ಈಗ ಒಂದು 7 ತಿಂಗಳಿದ್ದೆ. ಅದರ ಆಧಾರದ ಮೇಲೆ ರೈತರು ನಾವು ಭೂಮಿ ಕೊಡ್ಲಿಕ್ಕೆ ತಯಾರಾಗಿಲ್ಲ ಅನ್ನೋದು ಮೆಜಾರಿಟಿ ಒಪಿನಿಯನ್ ಏನಿದೆ. ಅವರ ಹೋರಾಟ 450-470 ದಿವಸ ಆಗೋಗಿದೆ. ಈಗ ಅವರ ಒಂದು ಅಹವಾಲಿಗೋಸ್ಕರವಾಗಿ ನಾನು ಇದಕ್ಕೆ ಇಂಟರ್ಫಿಯರ್ ಆಗಿದ್ದೀನಿ. ನಾನು ಪರವೂ ಇಲ್ಲ, ವಿರೋಧವೂ ಇಲ್ಲ, ರೈತರ ಪರವಾಗಿದ್ದೀನಿ. ರೈತರು ಕೊಡ್ಲಿಕ್ಕೆ ತಯಾರಾಗಿಲ್ಲ ಅನ್ನೋದು ಮೆಜಾರಿಟಿ ಒಪಿನಿಯನ್. ಅದರಿಂದ ಇದರಲ್ಲಿ ಪ್ರತಿಷ್ಠೆ ಇಲ್ಲ ಅನ್ನೋದು ನಾನು ಪದೇ ಪದೇ ಹೇಳ್ತಾ ಇದ್ದೀನಿ. ಈಗ ರೈತರೆಲ್ಲ ಒಪ್ಕೊಂಡ್ರೆ ನಂದೇನು ಅಬ್ಜೆಕ್ಷನ್ ಇಲ್ಲ, ಧಾರಾಳವಾಗಿ ಮಾಡ್ಕೊಳ್ಳಿ. ಆದರೆ ಬಲವಂತ ಮಾಡಿ ರೈತರುಗಳನ್ನು ಬೇರೆ ಬೇರೆ ರೀತಿ ನೀವು ಅವ್ರನ್ನ ಎದುರಿಸ್ತಕ್ಕಂಥದ್ದಕ್ಕೆ ಹೋದ್ರೆ ಉಪಯೋಗ ಬರೋದಿಲ್ಲ. ಪ್ರೀತಿಯಿಂದ ತಾವು ಮಾಡಬೇಕು ಕೆಲಸ ಏನೇ ಮಾಡಿದ್ರು ಪ್ರೀತಿಯಿಂದ ಮಾಡಬೇಕಾಗ್ತದೆ. ವಿರೋಧ ಇದ್ದಾಗ ಯಾತಕ್ಕೆ ಆಟ, ಇದು ನನ್ನ ಪ್ರಶ್ನೆ. ಈ ನಡುವೆ ಬಾಲಕೃಷ್ಣ ಅವರು ಭೈರಮಂಗಲಕ್ಕೆ ಬಂದರೆ ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್ ಆಗುತ್ತೆ, ವಿಧಾನಸೌಧದಲ್ಲಿ ಮಾತಾಡಿದ್ರೆ ಏನು ತಪ್ಪು? ನೋಡಿ, ಅದು ಆಗಿದ್ರೆ ಎಲ್ಲ ರೈತರನ್ನೆಲ್ಲ ಅಲ್ಲಿಗೆ ಕರೆಸ್ಕೊಳ್ಳಿ. ಈಗ ನಾನು ಈ ರಾಜ್ಯದಲ್ಲಿ 2006-7 ಇದು ಹೇಳ್ತಾರಲ್ಲ, ಆ ಸಂದರ್ಭದಲ್ಲಿ 3 ಮೀಟಿಂಗ್ನ ಕೃಷ್ಣ ಕಚೇರಿನಲ್ಲಿ ಆ ರೈತರುಗಳು ಯಾರು ವಿರೋಧ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಒಂದು ಆ ಟೈಮ್ನಲ್ಲಿ ನಡೀತಾ ಇತ್ತು. ಎಲ್ರಿಗೂ ಮುಕ್ತವಾಗಿ ಅವಕಾಶ ಕೊಟ್ಟು 500-600 ಜನ ಕರೆಸಿ ಕೃಷ್ಣ ಕಚೇರಿ ಒಳಗೆ ಮೀಟಿಂಗ್ ಮಾಡಿದ್ದೀನಿ. 3 ಬಾರಿ ಮೀಟಿಂಗ್ ಮಾಡಿದ್ದೀನಿ ರೈತರ ಹತ್ರ, ಅವ್ರಿಗೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನಾನು ಆ ರೀತಿ ನಡ್ಕೊಂಡೆ. ತರಾತುರಿಲಿ ನಾವೇನು ಮಾಡಲಿಕ್ಕೂ ಹೋಗಲಿಲ್ಲ. ರೈತರದ್ದು ವಿರೋಧ ಜೊತೆಗೆ ಈಗ ಇವರು ಕಾಂಗ್ರೆಸ್ನ ನಾಯಕರುಗಳೇ
ಆ ಟೈಮಲ್ಲಿ ಏನೇನು ವಿರೋಧ ಮಾಡಿ ಅಸೆಂಬ್ಲಿಯೊಳಗೆ ಚರ್ಚೆ ಮಾಡೋರು ದಾಖಲೆ ಇದೆ. ಅವರ ಜೊತೆಲಿರ್ತಕ್ಕಂಥ ಕೆಲವು ಸಲಹೆಗಾರರು ಇಟ್ಕೊಂಡವರೆಲ್ಲ ತರಿಸ್ಕೊಂಡು ಓದಕ್ಕೆ ಹೇಳಿ ಅವರಿಗೆ, ಮುಖ್ಯಮಂತ್ರಿಗೆ, ಆಮೇಲೆ ಅದನ್ನು ತೀರ್ಮಾನ ಮಾಡ್ಕೊಳ್ಳಿ. ಸರ್ ನಾಳೆ ಬೈರಮಂಗಲದಲ್ಲಿ ಏನು ಸರ್ ನೀವು ರೈತರ ಜೊತೆ ಈಗ ನಾನು ರೈತರಿಗೆ ಬೆಂಬಲ ಕೊಡಲಿಕ್ಕೆ, ಅವರ ಹೋರಾಟಕ್ಕೆ ಅವರೇನು ನನ್ನಿಂದ ನಿರೀಕ್ಷೆ ಮಾಡ್ತಾರೆ ಹೋಗ್ತಿದ್ದೀನಿ. ಅಲ್ಲೇನಾಗಲ್ಲ, ಕೋರ್ಟ್ನಲ್ಲಿ ನ್ಯಾಯಾಲಯದ ಮುಂದೆ ಇಲ್ಲಿ ಆಗಿರತಕ್ಕಂಥ ಏನು ಒಂದು ಇವರೇ ತಂದಂಥ ಕಾನೂನು ಎಚ್ಡಿಕೆ ಕುಟುಂಬದ ವಿರುದ್ಧ ಪೋಸ್ಟರ್ ವಿವಾದ ಇದೀಗ ತೀವ್ರತೆಯನ್ನ ಪಡೆದುಕೊಳ್ತಾ ಇದೆ. ಪೋಸ್ಟರ್ ರಾಜಕೀಯ ಕಾಂಗ್ರೆಸ್ಗೆ ಹೊಸದೇನಲ್ಲ ಅಂತ ಹೇಳಿ ನಿಖಿಲ್ ಕುಮಾರಸ್ವಾಮಿ ರಿಯಾಕ್ಟ್ ಮಾಡಿದ್ದಾರೆ. 40% ಕಮಿಷನ್ ಮತ್ತೆ ಪೇ ಸಿಎಂ ಮಾಡಿದವರು ಈಗ ಏನ್ ಹೇಳ್ತಾರೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಕಾಂಗ್ರೆಸ್ನಲ್ಲಿ ಪರ್ಸೆಂಟೇಜ್ ಎಷ್ಟಿದೆ ಎಲ್ರಿಗೂ ಕೂಡ ಗೊತ್ತಿರುವಂತಹ ವಿಚಾರ. ಭೂಮಿ ದಾಖಲೆ ಬೇಕಾದ್ರೆ ಬಿಡುಗಡೆ ಮಾಡ್ತೇವೆ ಅಂತ ಹೇಳಿ ನಿಖಿಲ್ ರಿಯಾಕ್ಟ್ ಮಾಡಿದ್ದಾರೆ. ಸಣ್ಣತನದ ರಾಜಕೀಯ ಬೇಡ, ರೈತರ ಪರ ನಾವಿದ್ದೇವೆ. ಟೌನ್ಶಿಪ್ ವಿವಾದದಲ್ಲಿ ರಾಜಕೀಯ ವಾಕ್ ಸಮರ ಇದೀಗ ತೀವ್ರಗೊಳ್ತಾ ಇದೆ. ಒಂದ್ ಕಡೆ MB ಪಾಟೀಲ್ ಅವರು 100 ಎಕರೆ ಜಮೀನನ್ನ ಹೊಂದಿದ್ದಾರೆ ಅಂತ ಹೇಳಿ ಗಂಭೀರವಾದಂತಹ ಆರೋಪವನ್ನ ಕೂಡ ಮಾಡಿದ್ರು. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬದನೆಕಾಯಿ ವಿಚಾರವೂ ಕೂಡ ಇಲ್ಲಿ ಪ್ರಸ್ತಾಪ ಆಯಿತು. ಬದನೆಕಾಯಿಯಿಂದ ಇವರು ಕಾಲೇಜನ್ನ ಕಟ್ಟಿದ್ರ ಅಂತ ಹೇಳಿ ಒಂದು ವಿಚಾರವನ್ನ ಕೂಡ ಮಾತನಾಡಿದ್ರು. ಸೊ ಹಾಗಾಗಿ ಇದೀಗ ಮತ್ತೆ ನಿಖಿಲ್ ಕುಮಾರಸ್ವಾಮಿ ರಿಯಾಕ್ಟ್ ಮಾಡಿದ್ದಾರೆ. ಯಾವ ರೀತಿಯಾಗಿ ಈ ಹಿಂದೆ ಪೇ ಸಿಎಂ ಅಂತ ಹೇಳಿ ಇವರು ಪೋಸ್ಟರ್ ಅನ್ನ ಹಂಚುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಡೆದುಕೊಂಡ್ರು ಅನ್ನೋದು ಎಲ್ರಿಗೂ ಕೂಡ ಗೊತ್ತಿರುವಂತಹ ವಿಚಾರ. ನಾವು ನೀವು ಎಲ್ಲರೂ ಕೂಡ ಗಮನಿಸಿದ್ದೇವೆ. ಸೊ ಹಾಗಾಗಿ ಅಲ್ವಾ 2023ರಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರೋದಕ್ಕೆ ಸಾಧ್ಯವಾಯಿತು. 40% ಕಮಿಷನ್ ಅನ್ನ ತೆಗೆದುಕೊಂಡ್ರು ಅಂತ ಹೇಳಿ ಗಂಭೀರ ಆರೋಪ ಮಾಡ್ತಾ ಇದ್ರು. ಈಗ ಕಾಂಗ್ರೆಸ್ ಸರ್ಕಾರ ಏನ್ ಮಾಡ್ತಾ ಇದೆ, 60% ಕಮಿಷನ್ ಅನ್ನ ತೆಗೆದುಕೊಳ್ತಾ ಇದೆಯಲ್ಲ, ಇದು ಯಾರ ಕಣ್ಣಿಗೂ ಕೂಡ ಕಾಣಿಸ್ತಾ ಇಲ್ವಾ ಅನ್ನುವಂತಹ ವಿಚಾರವನ್ನ ಇಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಉಲ್ಲೇಖ ಮಾಡ್ತಾ ಇದ್ದಾರೆ. ಮತ್ತೆ ಈಗಾಗಲೇ ನಾನು ಹೇಳ್ತಾ ಇದ್ದೆ, ಈ ಪೇ ಸಿಎಂ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗೇನು ಸ್ಟಿಕ್ಕರ್ ಅಂಟಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೋ ಕಾಂಗ್ರೆಸ್ನವರು, ಅದನ್ನ ಮುಂದುವರಿಸಿಕೊಳ್ತಾ ಹೋಗುವಂತಹ ಕೆಲಸವನ್ನ ಕೂಡ ಮಾಡ್ಕೊಳ್ತಾನೆ ಬರ್ತಾ ಇದ್ದಾರೆ. ಅದಕ್ಕೆ ನಿಖಿಲ್ ಕುಮಾರಸ್ವಾಮಿ ಅವರು ಖಾರವಾಗಿಯೇ ರಿಯಾಕ್ಟ್ ಮಾಡುವಂತಹ ಕೆಲಸವನ್ನ ಕೂಡ ಮಾಡಿದ್ದಾರೆ. ಮತ್ತೆ ಈಗ 100 ಎಕರೆ ಜಮೀನಿದೆ ಅನ್ನುವಂತಹ ವಿಚಾರವನ್ನ ಕೂಡ ಅವರು ಉಲ್ಲೇಖ ಮಾಡಿದ್ರು MB ಪಾಟೀಲ್ ಅವರು. ಅದಕ್ಕೆ ಕ್ಷಮೆ ಯಾಚಿಸಬೇಕು, ಕ್ಷಮೆ ಯಾಚನೆಯನ್ನ ಮಾಡಲಿಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಬಹುದೊಡ್ಡ ಹೋರಾಟವನ್ನ ಮಾಡ್ತೇವೆ ಅನ್ನುವಂತಹ ವಿಚಾರ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಮಾಡಿದ್ರು. ಪೋಸ್ಟರ್ ರಾಜಕೀಯ ಕಾಂಗ್ರೆಸ್ಗೆ ಹೊಸದೇನಲ್ಲ ಬಿಡಿ ಅಂತ ಕೂಡ ಅವರು ರಿಯಾಕ್ಟ್ ಮಾಡಿದ್ದಾರೆ. ಅಭಿಯಾನವನ್ನ ಯಾವ ರೀತಿಯಾಗಿ ನಡೆಸಿದ್ರು, ಈಗ ಯಾವ ರೀತಿಯಾದಂತಹ ನೈತಿಕತೆಯನ್ನ ಅವರು ಅನುಸರಿಸ್ತಾ ಇದ್ದಾರೆ, ಎಷ್ಟೆಷ್ಟು % ಕಮಿಷನ್ ಅನ್ನ ತೆಗೆದುಕೊಳ್ತಾ ಇದ್ದಾರೆ, ಯಾವ್ಯಾವ ಕೆಲಸವನ್ನ ಮಾಡ್ಕೊಡ್ಬೇಕು ಅಂತಂದ್ರೆ ಎಷ್ಟೆಷ್ಟು ಪರ್ಸೆಂಟೇಜ್ ಅನ್ನ ತೆಗೆದುಕೊಳ್ತಾ ಇದ್ದಾರೆ ಅನ್ನೋದು ಎಲ್ರಿಗೂ ಕೂಡ ಗೊತ್ತಾಗ್ತಾ ಇರುವಂತಹ ವಿಚಾರ. ಯಾವ ಸರ್ಕಾರ ಬಂದರೂ ಕೂಡ ಇದೇ ರೀತಿಯಾದಂತಹ ಒಂದು ಪರ್ಸೆಂಟೇಜ್ ಅನ್ನ ತೆಗೆದುಕೊಳ್ಳೋದು ಕಡಿಮೆ ಏನಾಗಿಲ್ಲ. ಬೇರೆ ರಾಜ್ಯದವರನ್ನ ನೋಡಿ ಆದ್ರೂ ಕಲಿಬೇಕು ಅನ್ನುವಂತಹ ವಿಚಾರವನ್ನ ಕೂಡ ಅವರು ಇಲ್ಲಿ ಮಾತನಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ನಾವು ರೈತರ ಪರವಾಗಿ ನಿಂತಿದ್ದೇವೆ, ನಾವು ರೈತರ ಪರವಾಗಿ ಹೋರಾಟವನ್ನ ಮುಂದುವರಿಸಿಕೊಳ್ತಾ ಹೋಗ್ತೇವೆ ಅನ್ನುವಂತಹ ವಿಚಾರವನ್ನ ಇಲ್ಲಿ ಅವರು ಉಲ್ಲೇಖ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ನಮ್ಮ ಬಳಿ 100 ಎಕರೆ ಜಾಗ ಇದೆ ಅಂತ ಏನು ಅವರು ಪ್ರಸ್ತಾಪ ಮಾಡಿದ್ರು, ದಾಖಲೆಗಳಿದ್ರೆ ಬಿಡುಗಡೆ ಮಾಡ್ಲಿ, ನಮ್ಗೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳಿಲ್ಲ ಅನ್ನುವಂತಹ ವಿಚಾರವನ್ನ ಇಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ತಿರುಗೇಟು ಕೊಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಮುಖ್ಯಮಂತ್ರಿಗಳು ವಿಧಾನಸೌಧದ 4 ಗೋಡೆ ಮಧ್ಯೆ ಕೂತ್ಕೊಂಡು ಚರ್ಚೆ ಮಾಡಿ ಬಗೆಹರಿಸೋಣ ಬನ್ನಿ ಅಂತ ಕೇಂದ್ರ ಸಚಿವರಿಗೆ ಆಹ್ವಾನ ಕೊಟ್ಟಿದ್ದು, ತದನಂತರ ಅಲ್ಲಿಂದ ಕೇಂದ್ರ ಸಚಿವರು ಸನ್ಮಾನ್ಯ ಕುಮಾರಣ್ಣ ಅವರು ಕೂಡ ಒಂದು ಪತ್ರ ಬರೆದು ರೈತರ ಸಮ್ಮುಖದಲ್ಲೇ ಈಗ ನಾವು 4 ಗೋಡೆ ಮಧ್ಯೆ ಕೂತ್ಕೊಂಡು ಏನೇ ಚರ್ಚೆ ಮಾಡಿದ್ರು ಇದು ಇತ್ಯರ್ಥ ಆಗ್ತಕ್ಕಂಥ ವಿಚಾರ ಅಲ್ಲ. ಇಲ್ಲಿ ಆತಂಕ, ಗೊಂದಲ ಇವೆಲ್ಲ ಸೃಷ್ಟಿಯಾಗಿರ್ತಕ್ಕಂಥದ್ದು ರೈತರ ಮಧ್ಯೆ. ಹಾಗಾಗಿ ರೈತರ ಮಧ್ಯೆನೇ ಕೂತ್ಕೊಂಡು ಇದನ್ನು ಬಗೆಹರಿಸಿದ್ರೆ ಉತ್ತಮ ಅಂತಕ್ಕಂಥದ್ದು ಸನ್ಮಾನ್ಯ ಕುಮಾರಣ್ಣ ಅವರ ಆಲೋಚನೆ ಏನಾಗಿದೆ. ಅದ್ರ ಪ್ರಕಾರವಾಗಿ ಪತ್ರ ಬರೆದಿದ್ದಾರೆ. ಆದರೆ ಇಲ್ಲಿವರೆಗೂ ರಿಪ್ಲೈ ಬರಲಿಲ್ಲ. ಬಹುಶಃ ಅವರು ಮುಖ್ಯಮಂತ್ರಿಗಳು ಬ್ಯುಸಿ ಇರ್ತಾರೆ. ಹಾಗಾಗಿ ಸನ್ಮಾನ್ಯ ಕುಮಾರಣ್ಣ ಅವರು ರೈತರ ಪರವಾದಂಥ ಕಮಿಟ್ಮೆಂಟ್ ಇರ್ತಕ್ಕಂಥ ವ್ಯಕ್ತಿ. ಆ ನಿಟ್ಟಿನಲ್ಲಿ 27ನೇ ತಾರೀಕು ಅಂದರೆ ನಾಳೆ ಬೈರಮಂಗಲ ಸರ್ಕಲ್ನಲ್ಲಿ ಸನ್ಮಾನ್ಯ ಕುಮಾರಣ್ಣ ಅವರು ರೈತರ ಜೊತೆಲ್ಲ ಕೂರ್ತಾರೆ. ಮುಖ್ಯಮಂತ್ರಿಗಳಿಗೂ ಆ ವಿಚಾರ ತಿಳಿಸಿದ್ದಾರೆ. ಮುಖ್ಯಮಂತ್ರಿಗಳು ಕೂಡ ಬಂದು ಭಾಗಿಯಾಗಿ ಕೂತ್ಕೊಂಡು, ನಾನು ಅವತ್ತು ಹೇಳಿದ್ದೀನಿ, ಮೊನ್ನೆ ದಿನ ಯಾರು ಪಾಣಿದಾರರಿದ್ದಾರೆ, ಅವ್ರ ಆಧಾರ್ ಕಾರ್ಡ್ ಹೋಲ್ಡರ್ಸ್ ಇದ್ದಾರೆ ಅಂತ ರೈತರನ್ನ ಕೂರಿಸ್ಕೊಳ್ಳಿ. ಇಲ್ಲಿ ಸಂಘರ್ಷ ಆಗ್ತಕ್ಕಂಥದ್ದಕ್ಕಾಗಲಿ
ಗಲಭೆ ಆಗ್ತಕ್ಕಂಥದ್ದಕ್ಕಾಗಲಿ ಯಾರು ಕೂಡ ಇಲ್ಲಿ ಉತ್ತೇಜನ ಕೊಡ್ತಕ್ಕಂಥ ಪ್ರಶ್ನೆ ಇಲ್ಲ. ಇದು ಆದಷ್ಟು ರೈತರ ಸಮಸ್ಯೆಗಳೇನಿದೆ ಅದು ಸುಸೂತ್ರವಾಗಿ ಬಗೆಹರಿದ್ರೆ ಉತ್ತಮ ಅಂತಕ್ಕಂಥದ್ದು ನಮ್ಮೆಲ್ಲರ ಅಭಿಪ್ರಾಯ. ಹಾಗಾಗಿ ಸನ್ಮಾನ್ಯ ಕುಮಾರಣ್ಣ ಅವರು ನಾಳೆ ಭೇಟಿ ಕೊಡ್ತಾ ಇದ್ದಾರೆ, ರೈತರ ಪರವಾದಂಥ ಕಮಿಟ್ಮೆಂಟ್ ಉಳಿಸ್ಕೊಳ್ತೀವಿ. ಈಗ ಮಾನ್ಯ ಮುಖ್ಯಮಂತ್ರಿಗಳು ಸರ್ಕಾರ ಇದ್ದಾಗ 40% ಕಮಿಷನ್ನು ಅಂತ PCM ಕ್ಯಾಂಪೇನ್ ಮಾಡಿದ್ರು. ಈಗ ಆ ಒಂದು ಪರ್ಸೆಂಟೇಜು ಎಲ್ಲಿ ಹೋಗಿ ನಿಂತಿದೆ ಅಂತಕ್ಕಂಥದ್ದು ಇವತ್ತು ಅಧಿಕಾರಿಗಳು ಮಾತಾಡ್ತಾ ಇದ್ದಾರೆ. ಜೊತೆಯಲ್ಲಿ ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಶಾಸಕರಿಗೂ ಗೊತ್ತಿದೆ, ಬೇರೆ ಪಕ್ಷದವ್ರು ಬಿಟ್ಬಿಡಿ. ಹಾಗಾಗಿ ಪೋಸ್ಟರ್ ಅಭಿಯಾನ ಇವೆಲ್ಲ ಹೆಚ್ಚಾಗಿ ತಲೆ ಕೆಡಿಸ್ಕೊಳ್ಳೋಕೆ ಹೋಗೋದಿಲ್ಲ. ನೋಡಿ, ಯಾರ್ಯಾರ್ದು ಭೂಮಿ ಎಲ್ಲೆಲ್ಲಿದೆ, ಯಾರ್ಯಾರು ಎಷ್ಟೆಷ್ಟು ಭೂಮಿಯನ್ನು ಹೊಂದಿದ್ದಾರೆ ಕರ್ನಾಟಕದಲ್ಲಿ, ಬೇಕಾದರೆ ನಾವು ಬಿಡುಗಡೆ ಮಾಡ್ತೀವಿ. ಆದರೆ ಅಷ್ಟು ಸಣ್ಣತನದ ರಾಜಕಾರಣಕ್ಕೆ ನಾವು ಇಳಿಬಾರದು ಅಂತಕ್ಕಂಥದ್ದು ನಿರ್ಧಾರ ಮಾಡಿದ್ದೀವಿ. ಯಾಕೆಂದರೆ ಇಲ್ಲಿ ಇರುವಂಥದ್ದು ರೈತರ ಬದುಕಿನ ಪ್ರಶ್ನೆ. ಇಲ್ಲಿ ಕುಮಾರಣ್ಣ ಅವ್ರನ್ನ ತೇಜೋವಧೆ ಮಾಡ್ತಾರೋ, ನಿಖಿಲ್ ಕುಮಾರಸ್ವಾಮಿನ ತೇಜೋವಧೆ ಮಾಡ್ತಾರೋ, ಮನೇಲಿರೋ ಹೆಣ್ಮಕ್ಳನ್ನ ಬೀದಿಗೆ ತೊಗೊಂಬಂದು ತೇಜೋವಧೆ ಮಾಡ್ತಾರೋ, ಅದಕ್ಕೆ ಅವ್ರಿಗೆ ಬಿಟ್ಟಿರ್ತಕ್ಕಂಥ ವಿಚಾರ, ಅವ್ರ ಮನಸ್ಥಿತಿ ಅದು. ನೋಡೋಣ, ಮುಂದಕ್ಕೆ ರೈತರು ಇದಕ್ಕೆ ತಕ್ಕ ಉತ್ತರವನ್ನು ಕೊಡ್ತಾರೆ. ನಾವು ರೈತರ ಜೊತೆ ನಿಂತಿರ್ತೀವಿ. ನಿಮ್ಮ ಕಾರ್ಯಕರ್ತರು ಕೇಳಿಲ್ವಾ ಸರ್, ಹಿಂಗೆ ನಾವು ಅಂಡಿಸ್ತೀವಣ್ಣ, ಹಂಗೆ ನಿಮ್ಮ ಇವ್ರ ಬಗ್ಗೆ ಎಲ್ಲ ಮಾತಾಡ್ತಾರೆ ಕಾರ್ಯಕರ್ತರು ಸಹ. ನೋಡಿ ಅಣ್ಣ, ಯಾರೋ ಏನೋ ಒಂದು ಮಾಡ್ತಾರೆ ಅನ್ನೋದಕ್ಕೆ ಅದಕ್ಕೆಲ್ಲಾನು ನಾವು ಕೂಡ ಮಾಡ್ತಾ ಹೋದ್ರೆ ಬಹುಶಃ ಅದಕ್ಕೆ ಕೊನೆ ಅನ್ನೋದು ಇರೋದಿಲ್ಲ. ನಮಗೂ ಅವ್ರಿಗೂ ಏನು ವ್ಯತ್ಯಾಸ ಕಾಣಲಿಕ್ಕಿಲ್ಲ. ಹಾಗಾಗಿ ಇಲ್ಲಿರ್ತಕ್ಕಂಥದ್ದು ನಾವು ಒಂದು ಒಳ್ಳೆಯ ಉದ್ದೇಶಕ್ಕೆ ರೈತರ ಪರವಾಗಿ ಕೈ ಜೋಡಿಸಿದ್ದೀವಿ. ರೈತರ ಪರವಾಗಿ ನಿಂತ್ಕೊಳ್ತಕ್ಕಂಥದ್ದು ಅಷ್ಟೇ ನಮ್ಮ ಧರ್ಮ.